ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇತ್ತೀಚೆಗೆ ಒಬ್ಬ ಪಂಡಿತರು ಡಿವೋರ್ಸ್ ಬಗ್ಗೆ ಸ್ತ್ರೀಯು ಮನೆಯಲ್ಲಿ ಗಂಡನಿಗೆ ರುಚಿಯಾದ ಇಷ್ಟಪಡುವ ಅಡುಗೆಯನ್ನು ಮಾಡಿ ಉಣಬಡಿಸಿದರೆ ಯಾರ ಮನೆಯಲ್ಲೂ ಡಿವೋರ್ಸ್ ಆಗೋದಿಲ್ಲ. ಮನೆ ನಂದ ಗೋಕುಲದಂತೆ ಪ್ರಜ್ವಲವಾಗಿರುತ್ತದೆ. ಗಂಡನಿಗೆ ಊಟ ಬಡಿಸುವಾಗ ಗಂಡನಲ್ಲಿ ದೇವತೆಗಳಿರ್ತಾರೆ. ಎಷ್ಟು ರೂಪದಿಂದ ಅಂದರೆ, ಈ ದೇಹದಲ್ಲಿ 36,000 ನಾಡಿಗಳು ಎಡಭಾಗಕ್ಕೆ, 36,000 ನಾಡಿಗಳು ಬಲಭಾಗಕ್ಕೆ, ಒಟ್ಟು 72,000 ನಾಡಿಗಳು ಅಂದರೆ ನಾಡಿ ಅಭಿಮಾನಿ ದೇವತೆಗಳು ಇದ್ದು ಊಟದ ಸ್ವಾಕ್ಯರಸವನ್ನು ಸ್ವೀಕರಿಸುತ್ತಾರೆ. ಅಡುಗೆ ಮಾಡುವಾಗ ಹೆಣ್ಣು ಮಕ್ಕಳು ಸ್ತ್ರೀಯು ಸಹನೆಯಿಂದ ಸಮಾಧಾನದಿಂದ ಮಾಡಿದಾಗ ತುಂಬ ರುಚಿ ಇರುತ್ತದೆ. ರುಚಿಯಾದ ಅಡುಗೆ ಬಡಿಸಿದಾಗ ಸ್ತ್ರೀ ಮೇಲೆ ಪುರುಷನ ಪ್ರೀತಿ ಹೆಚ್ಚಾಗಿ ಮನೆ ತುಂಬ ಚೆನ್ನಾಗಿರುತ್ತದೆ. ಗೃಹಿಣಿ ಗೃಹ ಮುಚ್ಚತಿ ಅಂತ ಹೇಳ್ತಾರೆ. ದ್ರೌಪದಿಯು ಕೂಡ ದ್ವಾಪರಯುಗದಲ್ಲಿ ತನ್ನ ಗಂಡಂದರಿಗೆ ತನ್ನ ಕೈಯಾರೆ ರುಚಿಯಾದ ಊಟವನ್ನು ನೈವೇದ್ಯವನ್ನು ತಯಾರಿಸಿ ಬಡಿಸುತ್ತಿದ್ದರು. ಪ್ರೀತಿಯಿಂದ ಅಡುಗೆ ಮಾಡಿದಾಗ ನಾವು ಏನೇ ಅಡುಗೆ ಮಾಡಬೇಕಾದ್ರೆ ಮನಸ್ಪೂರ್ವಕವಾಗಿ ಖುಷಿಯಿಂದ ಸಮಾಧಾನದಿಂದ ಮಾಡಿದಾಗ ಪದಾರ್ಥಗಳ ರುಚಿ ಹೆಚ್ಚಾಗಿರುತ್ತದೆ. ಪರಮಾತ್ಮನಿಗೆ ನೈವೇದ್ಯ ಅಂತ ತಯಾರಿಸಬೇಕು. ಆ ಥರ ತಿಳ್ಕೊಂಡು ಮಾಡಿದರೆ ಎಲ್ಲ ಪದಾರ್ಥಗಳು ರುಚಿಯಾಗಿರುತ್ತದೆ ಎಂದು ಹೇಳಿದರು. ಆಗ ಯಾವುದೇ ಮನೆಯಲ್ಲಿ ಡಿವೋರ್ಸು ಆಗೋದಿಲ್ಲ. ಒಳ್ಳೆಯ ತಿಳುವಳಿಕೆ ಸಮಾಜಕ್ಕೆ ಕೊಟ್ಟರು. ಆದರೆ ಬಹಳಷ್ಟು ದೂರವಿದೆ ಈ ಶತಮಾನಕ್ಕೆ. ಗಂಡನಿಗಿಂತ ಹೆಂಡತಿ, ಹೆಂಡತಿಗಿಂತ ಗಂಡ, ಇವರಿಬ್ಬರಲ್ಲಿ ಬರೀ ಪೈಪೋಟಿ. ಅದರಿಂದಲೇ ಜೀವನ ಸಾಗಿಸುತ್ತಿದ್ದಾರೆ. ಅಹಂಕಾರದಿಂದ ನಾನು ಮಾತಾಡಿದರೆ ನಂದೇ ಹೆಚ್ಚು, ನಾನು ಹೇಳಿದಂತೆ ನಡಿಬೇಕು. ಈ ಕಾರಣದಿಂದ ಬಹಳ ಬಿರುಕು ಆಗ್ತದೆ ಸಂಸಾರದಲ್ಲಿ. ಒಬ್ಬರಿಗಿಂತ ಒಬ್ಬರು ಜ್ವರ ಇರ್ತಾರೆ. ಓದುವಿನಲ್ಲೇ ಆಗಲಿ ಸಂಬಳದಲ್ಲೇ ಆಗಲಿ ಲಕ್ಷಾಂತರ ರು ಗಳಿಸುತ್ತಾರೆ. ಗಂಡನಿಗೆ 1 ಲಕ್ಷ ಬಂದರೆ ಹೆಂಡತಿಗೆ 1 ಲಕ್ಷ ಇರ್ತದೆ. ಅದೇ ಹೆಂಡತಿಗೆ 1 ಲಕ್ಷ ಬಂದರೆ ಗಂಡನಿಗೆ 2 ಲಕ್ಷ ಇರ್ತದೆ. ಆಗೇನಾಗುತ್ತೆ ಅಂದರೆ ಪೈಪೋಟಿ ಅವ್ರು ಗೊತ್ತಿಲ್ಲದಂತೆ ತಲೆಯಲ್ಲಿ ಮೂಡುತ್ತದೆ. ನಾನೇನು ಕಡಿಮೆ ಎಂಬ ಬಿಗುಮಾನದಿಂದಲೇ ಅಹಂಕಾರಕ್ಕೆ ಶರಣಾಗಿ ಬದುಕುವಾಗ ಪ್ರೀತಿಗೆ ಬೆಲೆ ಎಲ್ಲಿರುತ್ತದೆ ಹೇಳಿ? ಆಗಲೇ ಸಂಸಾರದಲ್ಲಿ ತಮಗೆ ಅರಿವಿಲ್ಲದಂತೆ ಬಿರುಕು ಮೂಡುತ್ತದೆ, ಪ್ರೀತಿ ಸೋಲುತ್ತದೆ, ಕಾಮಕ್ಕೆ ಬೆಲೆಯೇ ಇಲ್ಲದಂತಾಗುತ್ತದೆ. ಯಾಂತ್ರಿಕವಾಗಿ ಉತ್ತರ ದಕ್ಷಿಣದಂತೆ ಬದುಕುತ್ತಿರುತ್ತಾರೆ. ಜೊತೆಗೆ ಅಂತರ್ಜಾತಿ ದೊಡ್ಡವರು ತೀರ್ಮಾನಿಸಿ ಮದುವೆ ಮಾಡೋದು ಬಹಳ ಕಡಿಮೆ ಆಗಿರ್ತದೆ. ತಮಗೆ ಯೋಗ್ಯತಾನುಸಾರವಾಗಿ ಗಂಡನ್ನು ಅಥವಾ ಹೆಣ್ಣನ್ನು ಹುಡುಕಬೇಕು. ಅದು ನಡೆಯುವುದಿಲ್ಲ ಈ ಕಾಲಕ್ಕೆ. ಎಲ್ಲರೂ ಹೀಗೆ ಎಂದು ಹೇಳುತ್ತಿಲ್ಲ. ಬೆರಳೆಣಿಕೆ ಮಾತ್ರ ಸರಿ ಇರಬಹುದು ಅಷ್ಟೆ. ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬ ಮನೋಭಾವನೆ ಬಿಟ್ಟು ನಮ್ಮ ಸಂಸಾರ, ನಮ್ಮ ನೆರೆಹೊರೆ, ನಮ್ಮ ಮಕ್ಕಳು, ನಮ್ಮ ಹಿರಿಯರು, ನಮ್ಮ ಶಾಶ್ವತವಾದ ಪ್ರೀತಿಯನ್ನು ತಿಳಿದು ಒಬ್ಬರ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಇರುವವರಿಗೆಲ್ಲರಿಗೂ ಗೌರವ ಕೊಟ್ಟು ಪ್ರೀತಿಯಿಂದ ಬದುಕಬಹುದು. ನಾವೆಲ್ಲ ಭಗವಂತನ ಮಕ್ಕಳು. ಒಂದಲ್ಲ ಒಂದು ದಿನ ನಾವು ಸಾಯುತ್ತೇವೆ. ನಮ್ಮ ದೇಹ ಬೂದಿ ಆಗುತ್ತದೆ. ಯಾರೇನು ಹೆಚ್ಚು ಯಾರೇನು ಕಡಿಮೆ, ನಾವಿಬ್ಬರು ಪ್ರೀತಿಯಿಂದ ಬದುಕೋಣ ಎಂದು ಜೊತೆಯಲ್ಲಿ ಸಹಕರಿಸಿದರೆ ಯಾವ ಡಿವೋರ್ಸೂ ಆಗೋದಿಲ್ಲ. ಅನುರಾಗಕ್ಕೆ ದೋಷವೇ ಬರುವುದಿಲ್ಲ. ಎಲ್ಲರೂ ನೆಮ್ಮದಿಯಿಂದ ಬದುಕಬಹುದು. ಯಾವುದಾದರೂ ಒಂದು ರೋಗ ನಮಗೆ ಒದಗಿ ಬಂದಾಗ ಗಂಡನಾಗಲಿ ಹೆಂಡತಿಯಾಗಲಿ ಮೂಲೆಯಲ್ಲಿದ್ದಾಗ ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ ಕೈ ಹಿಡಿದು ಎತ್ತಿ ಅವರಿಬ್ಬರಲ್ಲಿ ಒಬ್ಬರ ಮನಸ್ಸಿಗೆ ಒಬ್ಬರು ಧೈರ್ಯವನ್ನು ಕೊಟ್ಟು ಬದುಕಲ್ವೇ? ಯಾವುದೇ ಗಂಡ ಆಗಲಿ ಗಂಡ ಹೆಂಡತಿನೇ ಆಗಲಿ ಕೆಳಗೆ ಬಿದ್ದಾಗ ದುಃಖ ಬರುತ್ತದೆ. ಅವನನ್ನು ಅಥವಾ ಅವಳನ್ನು ಉಳಿಸಿಕೊಳ್ಳಲು ತುಂಬ ಶ್ರಮ ಪಡುತ್ತಾನೆ ಅಲ್ಲವೇ? ಒಂದಲ್ಲ ಒಂದು ದಿನ ದಿನನಿತ್ಯ ಕಳೆದಂತೆ
ನಮಗೆ ನಮ್ಮ ಚರ್ಮಗಳೆಲ್ಲ ಸುಕ್ಕಾಗುತ್ತದೆ. ತಲೆಯ ಕೂದಲು ಕಪ್ಪು ಹೋಗಿ ಬಿಳುಪು ತಿರುಗುತ್ತದೆ. ಕಣ್ಣು ಮಂಜಾಗುತ್ತದೆ. ಹಲ್ಲು ಬೀಳುತ್ತದೆ. ಯಾರೇ ಆಗಲಿ ಇವತ್ತು ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಸೌಂದರ್ಯವತಿ ಕೂಡ ಅವರ ಚರ್ಮಗಳು ಬಾಡಿ ಬಿರುಕು ಬಿಟ್ಟಿರ್ತವೆ. ಅಂಥದ್ರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಹೇಳಿ ನೋಡೋಣ.